ಪ್ರಿಯ ವೀಕ್ಷಕ ಬಂಧುಗಳೇ, ನೈನ್ ಮಾಸ್ಟರ್ಸ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಧನಸ್ಸು ರಾಶಿಯವರ ಜನ್ಮರಾಶಿ ಫಲವನ್ನು ತಿಳಿದುಕೊಳ್ಳೋಣ. ಧನಸ್ಸು ರಾಶಿ. ಈ ರಾಶಿಗೆ ಗುರು ಅಧಿಪತಿಯು ದ್ವಿಸ್ವಭಾವ ಸಂಜ್ಞೆಯು ಪೂರ್ವ ದಿಕ್ಕು. ಈ ರಾಶಿಯಲ್ಲಿ ಹುಟ್ಟಿದವರು ಸಿಟ್ಟಿನ ಸ್ವಭಾವದವರು, ಪಿತ್ತ ಪ್ರಕೃತಿಯವರು, ಹಗಲಿನಲ್ಲಿ ಹೆಚ್ಚು ಬಲವುಳ್ಳವರು, ಕ್ಷತ್ರಿಯ ವರ್ಣದವರಾದ ಇವರು ಸತ್ಯ ಮಾತನಾಡುವವರು. ಈ ರಾಶಿಯವರು ಯಾವಾಗಲೂ ತಿರುಗಾಡಲು ಇಷ್ಟಪಡುವವರು, ಪ್ರಯಾಣ ಪ್ರವಾಸಗಳಲ್ಲಿ ಆಸಕ್ತಿಯುಳ್ಳವರು. ಇವರು ಉದ್ಯೋಗದಲ್ಲಿ ಸ್ಥಿರವಾಗಿರುವುದಿಲ್ಲ, ಮನಸ್ಸಿನಲ್ಲಿ ಗಟ್ಟಿತನವುಳ್ಳವರು. ಇವರು ಧರ್ಮ ನ್ಯಾಯಗಳಿಗೆ ತಲೆಬಾಗುವವರು. ಇವರು ದಾನ ಮಾಡುವುದರಲ್ಲಿ ಧಾರಾಳಿಗಳು, ವಿಶಾಲವಾದ ಮನಸ್ಸುಳ್ಳವರು, ಎಲ್ಲರನ್ನೂ ಪ್ರೀತಿಸುವವರು ಆಗಿರುತ್ತಾರೆ. ಇವರು ದಿನೇ ದಿನೇ ಅಭಿವೃದ್ಧಿ ಪಡೆಯುವವರು, ಅನೇಕ ಉದ್ದವಾದ ಧರ್ಮ ಕಾರ್ಯಗಳನ್ನು ಮಾಡುವವರಾಗಿರುತ್ತಾರೆ. ಇವರು ಯಾವಾಗಲೂ ಸ್ವತಂತ್ರರಾಗಿರಲು ಬಯಸುವವರು. ಇವರ ಒಳ್ಳೆಯ ನಡತೆಯಿಂದ ಯಾರೂ ಇವರನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಮಾತಿನಲ್ಲಿ ಸತ್ಯನ್ಯಾಯಗಳನ್ನು ಮುಚ್ಚು ಮರೆಯಿಲ್ಲದೆ ಪಾಲಿಸುವವರು. ಇವರಿಗೆ ಇತರರ ಭಯ ಎಂದಿಗೂ ಇರುವುದಿಲ್ಲ. ಯಾವಾಗಲೂ ಏನಾದರೊಂದು ಹೊಸದಾದುದನ್ನು ಮಾಡಲು ಬಯಸುವವರು. ಆಧ್ಯಾತ್ಮದಲ್ಲಿ ನಂಬಿಕೆ ಹೆಚ್ಚು. ವೇದಾಂತದಲ್ಲಿ ಇವರು ಹೆಚ್ಚಿನ ಅನುಭವ ಪಡೆದವರಾಗಿರುತ್ತಾರೆ. ಇವರಿಗೆ ದೈವಾನುಗ್ರಹವಿರುವುದರಿಂದ ಅಪಜಯ ಕಡಿಮೆ. ಇವರು ದುಡಿಮೆಯಲ್ಲಿ ಹಗಲಿರುಳು ನಿರತರಾಗಿರುತ್ತಾರೆ. ಆಟ ಪಾಠಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತದೆ. ಇರುವುದರಲ್ಲೇ ತೃಪ್ತಿ ಕಾಣುವ ಮನೋಭಾವ ಇವರದು. ಧನಸ್ಸು ರಾಶಿಯ ಅಧಿಪತಿ ಗುರು. ವಿಶೇಷವಂದ್ರೆ ಹೆಸರಿಗೆ ತಕ್ಕಂತೆ ಈ ರಾಶಿಯರು ಮಾಸ್ಟರ್ಗಳಾಗಿರುತ್ತಾರೆ. ತುಂಬಾ ಆಶಾವಾದಿಗಳು ಇವರು. ಅದೇ ಅವರ ಬದುಕಿನ ಪ್ಲಸ್ ಪಾಯಿಂಟ್. ಇವರ ಈ ಗುಣಬಲದಿಂದ ಲೋಕ ಪ್ರಖ್ಯಾತರಾಗುತ್ತಾರೆ, ಇತರರಿಗೆ ಮಾದರಿಯಾಗುತ್ತಾರೆ. ಬದುಕಿನ ಬಗ್ಗೆ ಸದಾ ಆಸಕ್ತಿ. ತಮ್ಮನ್ನು ಹೊಸ ಹೊಸ ಅನುಭವಗಳಿಗೆ ಒಡ್ಡಿಕೊಳ್ಳುವ ಮನಸ್ಥಿತಿ ಸದಾ ಅವರದಾಗಿರುತ್ತದೆ. ಕುತೂಹಲ ಇವರ ರಕ್ತದಲ್ಲಿ ಕರಗಿರುತ್ತದೆ. ಹುಡುಕಾಟ, ಸಂಶೋಧನೆ, ಅನ್ವೇಷಣೆ ಇವರ ಬದುಕಿನ ಭಾಗವಾಗಿರುತ್ತದೆ. ಗೆಲ್ಲುವ ತವಕ ಇವರಲ್ಲಿ ಮನೆ ಮಾಡಿರುತ್ತದೆ. ಅದಕ್ಕೆ ಪೂರಕ ಪ್ರಯತ್ನವನ್ನು ಸದಾ ಜಾರಿಯಲ್ಲಿ ಇಟ್ಟಿರುತ್ತಾರೆ. ಆದರೆ ಸೋತ ತಕ್ಷಣ ಕೈಚೆಲ್ಲಿ ಕೂರುವುದಿಲ್ಲ, ಬದಲಿಗೆ ಮರಳಿ ಯತ್ನವ ಮಾಡುವನ್ನುವ ಸಿದ್ಧಾಂತವನ್ನು ಮುಂದಿಟ್ಟುಕೊಂಡು ಹೊಸ ಉತ್ಸಾಹದಿಂದ ಸವಾಲುಗಳ ಕುದುರೆ ಏರುತ್ತಾರೆ. ಈ ರಾಶಿಯರು ನಂಬಿಕಸ್ಥರು, ಧಾರಾಳಿಗಳು, ನಿಷ್ಕಪಟಿಗಳು, ಪ್ರಾಮಾಣಿಕರು, ನ್ಯಾಯನೀತಿಗೆ ಬೆಲೆ ಕೊಡುವವರು. ಒಟ್ಟಿನಲ್ಲಿ ಪುರಾಣಗಳಲ್ಲಿ ಬರುವ ಪುಣ್ಯ ಪುರುಷರು ಹಾಗೂ ಚಂದಮಾಮ ಕಥೆಗಳಲ್ಲಿ ಬರುವ ರಾಜಕುಮಾರರ ಗುಣಗಳಂತೆ ಎಲ್ಲ ಒಳ್ಳೆಯ ಹಾಗೂ ಸಮಾಜಕ್ಕೆ ಆದರ್ಶಪ್ರಾಯವಾದ ಅಂಶಗಳು ಇವರ ರಕ್ತದಲ್ಲಿ ಇರುತ್ತದೆ. ಸಮಾಜದಲ್ಲಿ ತುಂಬಾ ಬೇಗ ಗುರುತಿಸಿಕೊಳ್ಳುವ ಈ ರಾಶಿಯರಿಗೆ ಸಂಗೀತ, ವಿಜ್ಞಾನ, ಸಾರ್ವಜನಿಕ ಸೇವೆ ಸೂಟಬಲ್ ಆಗಿರುತ್ತದೆ. ಶಿಲ್ಪಶಾಸ್ತ್ರವನ್ನು ಬಲ್ಲವರು, ಶೂರರು, ಬುದ್ಧಿಶಾಲಿಯು, ಮರ್ಯಾದೆವಂತರು, ಪ್ರಸಂಗ ಬಂದಾಗ ಮಾತ್ರ ಸುಳ್ಳು ಮಾತನಾಡುವವರು, ತೇಜಸ್ವಿಯೂ ಆಗಿರುವರು. ಇವರದು ಸ್ಥೂಲ ದೇಹವು ದೊಡ್ಡ ದೊಡ್ಡ ಜನರಿಂದ ಮನ್ನಣೆ ಹೊಂದುವರು. ಉತ್ತಮ ಗುಣ ರೂಪ ಸಂಪನ್ನರಾದ ಪುತ್ರ ಪುತಿಯರನ್ನು ಹೊಂದುವರು. ಗುರು ದೇವತಾ ಭಕ್ತಿಯುಳ್ಳವರಾದ ಇವರು ಕವಿತಾ ಬರಹ ಸಂಪನ್ನರು. ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ವಿದ್ವತ್ಪೂರ್ಣವಾಗಿ ಭಾಷಣ ಮಾಡತಕ್ಕವರು ಆಗಿರುತ್ತಾರೆ. ಇವರು ಪ್ರತಿಯೊಂದು ವಿಲಾಸಿ ಸಾಮಗ್ರಿಗಳನ್ನು ಹೊಂದುವರು. ಇವರಿಗೆ 3 ಸ್ತ್ರೀಯರು. ನೌಕರಿಯಿಂದ ಇವರಿಗೆ ಲಾಭವಿಲ್ಲ. ಬಗಲು ಬೆನ್ನುಗಳಲ್ಲಿ ಇವರಿಗೆ ಕಪ್ಪು ಮಚ್ಚೆ ಇರುವುದು. ಸ್ವಂತ ವ್ಯಾಪಾರದಿಂದ ಲಾಭ ಗಳಿಸುವರು. ಅದರಲ್ಲಿಯೂ ಪೂರ್ವ ದಿಕ್ಕಿನ ವ್ಯಾಪಾರದಿಂದ ವಿಶೇಷ ಲಾಭ ಗಳಿಸುವರು. ಪಿತ್ರಾರ್ಜಿತ ಆಸ್ತಿಯುಳ್ಳವರು. ಸ್ವಕಾರ್ಯದಲ್ಲಿ ದಕ್ಷರು, ಶಕ್ತಿಯಲ್ಲಿ ಬಲವಂತರು. ಆದರೆ ಅಷ್ಟೇಷ್ಠರನ್ನು ನಂಬುವರಲ್ಲ.
ಮುಖಸ್ತುತಿಯಿಂದ ಮರಳಾಗುವ ಇವರು ಹಲವು ದುಷ್ಟ ಜನರಿಂದ ವಂಚಿಸಲ್ಪಡುವರು. ಈ ಜಾತಕರು ಗುರುವಾರ ಯಾವುದೇ ಕಾರ್ಯ ಮಾಡಿದರೂ ಸಿದ್ಧಿಯಾಗುವುದು. ಕಂಟಕಾದಿಗಳು ಜನನಾದಿ ಮೊದಲನೇ ವರ್ಷದಲ್ಲಿ ಅನೇಕ ರೀತಿಯಲ್ಲಿ ಜ್ವರ ಪೀಡೆ, ಮೂರನೇ ವರ್ಷದಲ್ಲಿ ಬಾಲಗ್ರಹ ಕಾಟ, ಆರನೇ ವರ್ಷದಲ್ಲಿ ಎತ್ತರದಿಂದ ಬೀಳುವುದು, 11ನೇ ವರ್ಷದಲ್ಲಿ ವಿಷಪಾನ ಕಂಟಕವು, 12ನೇ ವರ್ಷದಲ್ಲಿ ನೇತ್ರಪೀಡೆಯು, 24ನೇ ವರ್ಷದಲ್ಲಿ ಜಲಕಂಟಕವು, 36ರಲ್ಲಿ ಅಂಗರೋಗ ಭಯವು, 47ರಿಂದ 57 ಅಥವಾ 67ನೇ ವಯಸ್ಸಿನಲ್ಲಿ ಸರ್ಪ ಭಯವೂ ಇಲ್ಲವೇ ನೀರಿನ ಭಯವೂ ಇದೆ. ಈ ಜಾತಕರ ಮರಣವು ಬಾವಿ, ತೋಟ ಇಲ್ಲವೇ ದೇವಸ್ಥಾನದಲ್ಲಿ ಈ ಜಾತಕರಿಗೆ ಮರಣವುಂಟು. ಇಷ್ಟೆಲ್ಲ ಕಂಟಕವನ್ನು ಕಳೆದರೆ ಇವರಿಗೆ 85 ವರ್ಷ 4 ತಿಂಗಳು ಪರಮಾಯುಷ್ಕವು. ಧನ್ಯವಾದ.